ದಾಬಸ್ಪೇಟೆಯ ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯ ಶುಭಾರಂಭದ ದಿನವಾಗಿ ಇಂದು ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ ಹಾಗೂ ತಿಲಕವಿಟ್ಟು ಶಾಲಾ ಮಕ್ಕಳನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಬರಮಾಡಿಕೊಂಡರು. ಇದರ ಒಂದು ವರದಿ ಇಲ್ಲಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಪ್ರತಿಷ್ಠಿತ ಶಾಲೆಯಲ್ಲೊಂದಾದ ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯು 2025-2026ನೇ ಸಾಲಿನ ಶಾಲಾ ಶುಭಾರಂಭದ ದಿನದ ಪ್ರಯುಕ್ತ ಇಂದು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಆಕರ್ಷಿಸಲು ಹೊಸ ವಿಧಾನಗಳನ್ನು ಅನುಸರಿಸಿರುವುದು ವಿಶೇಷವಾಗಿ ಕಂಡುಬಂದಿತು. ಇನ್ನು ಪ್ರಾಂಶುಪಾಲೆ ಶಿಲ್ಪಾ ಮಾತನಾಡಿ, ನೂತನ ವರ್ಷದ ಶಾಲಾ ಶುಭಾರಂಭದ ಪ್ರಯುಕ್ತ ಮಕ್ಕಳನ್ನು ಆಕರ್ಷಿಸಲು ಹಾಗೂ ಅವರ ಗಮನ ಸೆಳೆಯಲು ಹಲವಾರು ಆಯಾಮಗಳಲ್ಲಿ ಇಂದು ಶಾಲಾ ಶುಭ ಆರಂಭವನ್ನು ಕೈಗೊಂಡಿದ್ದೇವೆ. ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಶಾಲೆಯಲ್ಲಿ 8ನೇ ತರಗತಿಯವರೆಗೆ ದಾಖಲಾತಿ ಆರಂಭವಾಗಿದ್ದು, ನಮ್ಮ ಶಾಲೆ ಉತ್ತಮ ಪರಿಸರ ಹಾಗೂ ಬೋಧಕೇತರ ಸಿಬ್ಬಂದಿಯನ್ನು ಹೊಂದಿ ಸ್ಥಳೀಯವಾಗಿ ಉತ್ತಮ ಹೆಸರನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಸಂಸ್ಥಾಪಕರಾದ ಅಂಚೆಮನೆ ರಾಜಶೇಖರ್ ಮಾರ್ಗದರ್ಶನದಲ್ಲಿ ಶಾಲೆ ಪ್ರತಿ ವರ್ಷವೂ ಸಹ ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಚೈತನ್ಯ ಮೂಡಿಸುವಲ್ಲಿ ಯಶಸ್ವಿಯಾಗುತ್ತಿದ್ದೇವೆ ಎಂದು ಶಾಲಾ ಪ್ರಾಂಶುಪಾಲೆ ಹೇಳಿದ್ದು ಹೀಗೆ. ಸರ್, ಇವತ್ತು ವಿಕೇರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪುನರಾರಂಭ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಇವಾಗ ನಾವು ಮಕ್ಕಳಿಗೆ ಗ್ರ್ಯಾಂಡ್ ಓಪನಿಂಗ್ ಇಟ್ಕೊಂಡಿದ್ದೀವಿ. ನಾವು ಬೊಂಬೈದು ಮಿಕ್ಕಿ ಮೌಸ್ ಡೊನಾಲ್ಡ್ ಡಕ್ಸ್ನೆಲ್ಲ ಕರೆಸಿದ್ದೀವಿ ಟು ವೆಲ್ಕಮ್ ದ ಸ್ಟೂಡೆಂಟ್ಸ್. ಆಮೇಲಿಂದ ಅವ್ರಿಗೆ ವೆಲ್ಕಮ್ ಮಾಡ್ತಿರೋದು ಸ್ಪೆಷಲ್ ವೆಲ್ಕಮ್ ಇದೆ. ಒಂದೊಂದು ಚಾಕ್ಲೇಟ್ ಕೊಡೋದ್ರ ಮೂಲಕ ಆ ಚಾಕ್ಲೇಟ್ನು ಪೂರ್ತಿ ಟೀಚರ್ಸೇ ಕೂತ್ಕೊಂಡು ಡಿಸೈನ್ ಮಾಡಿ ಅವ್ರಿಗೆ ಫ್ಲವರಿ ಡಿಸೈನ್ ಮಾಡಿ ಆ ಲಾಲಿಪಾಪ್ಸ್ನ ಕೊಡ್ತಾ ಇದ್ದಾರೆ. ಮತ್ತು ಈವನ್ ಗಂಧ ಇಟ್ಟು ನಮ್ಮ ಮಕ್ಕಳನ್ನ ಟ್ರೆಡಿಷ್ನಲ್ ಆಗೂ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ನಮ್ಮರಲ್ಲಿ ಒಳ್ಳೆ ಅಡ್ಮಿಷನ್ಸ್ ಆಗಿದೆ ಈ ಸಲ. ಮುಂದೆನೂ ಇನ್ನೂ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನೂ ಎಕ್ಸ್ಟೆನ್ಷನ್ ಇದೆ ಅಡ್ಮಿಷನ್ಸ್ಗೆ, ಇನ್ನೂ ಅಡ್ಮಿಷನ್ಸ್ ನಡೀತಾ ಇದೆ. ನಮ್ಮ ಮುಂದೆನೂ ಇನ್ನೂ ಜೂನ್ ಸೆಕೆಂಡ್ ವೀಕ್ವರೆಗೂ ನಾವು ಅಡ್ಮಿಷನ್ಸ್ ಮಾಡ್ಕೊಳ್ತೀವಿ. ಸೊ ಒಳ್ಳೆ ಅಡ್ಮಿಷನ್ಸ್ ಇದೆ. ಒಳ್ಳೆ ಸಂಸ್ಥೆ ಕಟ್ಟಿದ್ದಾರೆ ರಾಜಣ್ಣ ಸರು, ಅಂಚೆಮನೆ ರಾಜಣ್ಣ ಸರು ಒಳ್ಳೆ ಸಂಸ್ಥೆ ಕಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆನೂ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಯಾವುದನ್ನು ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂದಿರ ಪ್ರತಿಯೊಂದಕ್ಕೂ ಅವರು ನಮಗೆ ಸಂಸ್ಥೆ ಬೆಳವಣಿಗೆಗೆ ಅವರು ಕಾರ್ಯ ಮಾಡ್ತಿದ್ದಾರೆ. ನಮ್ಗೆ ಪೂರ್ತಿ ಸಪೋರ್ಟಾಗಿ ನಿಂತಿದ್ದಾರೆ. ಸೊ ನಾವು ಇಲ್ಲಿ ಎಲ್ಲ ಟೀಚರ್ಸು ಕೂಡ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ತೊಗೊಂಡಿದ್ದೀವಿ. ತುಂಬ ಕೇರಿಂಗ್ ಇದ್ದಾರೆ. ಮಾಂಟೆಸರಿ ಟೀಚರ್ಸ್ ಅಂದು ತುಂಬ ಕೇರಿಂಗ್ ಆಗಿರೋರು, ಎಕ್ಸ್ಪೀರಿಯನ್ಸ್ ಇರೋರು, ಬರೀ ಮಾಂಟೆಸರಿಲೇ ಎಕ್ಸ್ಪೀರಿಯನ್ಸ್ ಇರೋರನ್ನ ತೊಗೊಂಡಿದ್ದೀವಿ. ಈವನ್ ಹೈಸ್ಕೂಲಲ್ಲೆಲ್ಲ MSc MAd ಇದ್ದಾರೆ. ಸೊ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಸೊ ನಮ್ಮ ಶಾಲೆ ಇನ್ನೂ ಮುಂದೆ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಈ ಸಲ ಲಾಸ್ಟ್ 8th ಇದೆ, ನಮ್ಮದು ಗ್ರೇಡ್ 8ವರೆಗೂ. ನೆಕ್ಸ್ಟ್ ಇಯರ್ 9th and 10th ಆಗುತ್ತೆ. ಸರ್, ಸುತ್ತಮುತ್ತ ಎಲ್ಲ ಶಾಲೆ ಇದೆ. ಬಟ್ ನಮ್ಮಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಮಹತ್ವ ಕೊಟ್ಟಿದ್ದೀವಿ. ಪ್ರತಿಯೊಂದು ಟೆಕ್ಸ್ಟ್ ಬುಕ್ನ ಆಯ್ಕೆ ಮಾಡೋದಿರ್ಬೋದು, ಅದಕ್ಕೆ ಸಿಲೆಬಸ್ನ ಆಯ್ಕೆ ಮಾಡೋದಿರ್ಬೋದು, ಅದನ್ನು ಹೇಗೆ ನಾವು ಅದನ್ನು ಪ್ಲ್ಯಾನ್ ಮಾಡಬೇಕು. ಇಡೀ ವರ್ಷದ ಈವೆಂಟ್ ಕ್ಯಾಲೆಂಡರ್ಸ್ ಎಲ್ಲ ನಾವು ರೆಡಿ ಮಾಡಿರ್ತೀವಿ. ಅದು ಈವೆಂಟ್ ಡೈರೀಸಲ್ಲೂ ಮೆನ್ಷನ್ ಆಗಿರುತ್ತೆ. ಪೇರೆಂಟ್ಸ್ಗೂ ಗೊತ್ತಾಗುತ್ತೆ, ಈ ವೀಕಲ್ಲಿ ಈ ಆಕ್ಟಿವಿಟೀಸ್ ಇದೆ, ಇದನ್ನೆಲ್ಲ ನಡೆಯುತ್ತೆ ಅನ್ನೋದು ಪೇರೆಂಟ್ಸ್ಗೂ ಗೊತ್ತಾಗುತ್ತೆ. ಸೊ ದೇ ವಿಲ್ ಬಿ ರೆಡಿ. ಈವನ್ ನಮ್ಮದು ಸ್ಕೂಲ್ ಆ್ಯಪ್ ಇದೆ, ಬ್ರಿಕ್ಸ್ ಅಂತ. ಅದರಲ್ಲೂ ಆ್ಯಪ್ಸಲ್ಲೂ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಯಾವ ಇದು ಮಗು ಯಾವ ಕ್ಲಾಸ್ ನಡೀತಿದೆ ಮಗುಗೆ ಅಂತಲೂ ಗೊತ್ತಾಗುತ್ತೆ. ಈವನ್ ಅಕಸ್ಮಾತ್ ವ್ಯಾನ್ನೂ ಅಷ್ಟೇ, ವ್ಯಾನ್ ಡೀಟೇಲ್ಸ್ನೂ ಅದರಲ್ಲೇ ಬರ್ತಾ ಇರುತ್ತೆ. ಟೈಮಿಂಗ್ಸ್ ಹಂಗೆ ಚೇಂಜ್ ಆಗುತ್ತೆ ಆ್ಯಪಲ್ಲಿ. ಏನಾದರೂ ವ್ಯಾನ್ ಎಲ್ಲರೂ ಸ್ಟ್ರಕ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಆ ಆ್ಯಪಲ್ಲೇ ತೋರಿಸುತ್ತೆ. ಟೈಮಿಂಗ್ಸ್ ಹಾಗೆ ಚೇಂಜ್ ಆಗುತ್ತೆ. ಒಟ್ಟಾರೆಯಾಗಿ ಶಾಲೆ ಬಗ್ಗೆ ಏನು ಹೇಳ್ತೀರಾ ಸರ್? ಶಾಲೆ ಮತ್ತು ಅದು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ವಾಲಿಟಿ ಆಫ್ ಎಜುಕೇಷನ್ ಆಗಿದ್ದು ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಸೊ ಒಳ್ಳೆಯ ಶಾಲೆ ಅಂತೂ ಆಗುತ್ತೆ. ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ದ ಫಸ್ಟ್ ಮೋಟೋ ಆಫ್ ವಿಕೇರ್ ಇಂಟರ್ನ್ಯಾಷನಲ್ ಸ್ಕೂಲ್. ನಿಮ್ಮ ಹೆಸರು ಮೇಡಮ್? ಶಿಲ್ಪಾ ಅಂತ. ಇನ್ನು ಶಾಲಾ ಶಿಕ್ಷಕಿ ಹಾಗೂ ಪೋಷಕರು ಶಾಲೆಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗಿದೆ. ನಾವು ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕರು. ಇವತ್ತು ನಮ್ಮ ಶಾಲೆ ರಿಓಪನ್ ಆಗ್ತಾ ಇದ್ದು, ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಫೋಟೋ ಬೂತ್ ಮೂಲಕ ಲಾಲಿಪಾಪನ್ನು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಗಂಧ ಇಟ್ಟು ಪೂಜೆ ಎಲ್ಲ ನಡೆಸ್ಕೊಂಡು ಗಂಧ ಇಟ್ಬಿಟ್ಟು ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಸಂಸ್ಥೆ ಬರೀ ಎಜುಕೇಷನ್ ಕೊಡೋದ್ರ ಜೊತೆಗೆ ಉತ್ತಮವಾದ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಶಾಲೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಉದ್ದೇಶಕ್ಕೆ ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತಿರೋದು ನಮ್ಮ ಅಂಚೆಮನೆ ರಾಜಣ್ಣ ಸರ್ ಮತ್ತು ಸವಿತಾ ಮೇಡಮ್, ಪ್ರಿನ್ಸಿಪಾಲ್ ಮೇಡಮ್ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಎಜುಕೇಷನ್ ಅಲ್ಲದೆ ಅನೇಕ ಆಕ್ಟಿವಿಟಿಗಳ ಮೂಲಕ ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ. ಮಕ್ಕಳನ್ನು ಆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಅವರಲ್ಲಿರ್ತಕ್ಕಂಥ ಎಬಿಲಿಟಿಗಳನ್ನು ನಾವೇನು ಮಾಡ್ತಾಯಿದ್ವಿ, ಬಿಲ್ಡ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಉತ್ತಮವಾದ ಶಿಕ್ಷಕರ ವ್ಯವಸ್ಥೆ ಕೂಡ ಇದೆ ಮತ್ತು ವ್ಯಾನ್ ಫೆಸಿಲಿಟೀಸ್ ಇದೆ. ಇಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಾವುದೇ ಸಮಸ್ಯೆ ಆಗದಂಥ ರೀತಿಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮನ್ನು
ನೋಡ್ಕೊತಾ ಇದೆ. ನಾವು ಅದಕ್ಕೋಸ್ಕರ ಆಭಾರಿಯಾಗಿರ್ತೀವಿ. ಈ ವರ್ಷ 8th ಕೂಡ ಕಂಟಿನ್ಯೂ ನಮ್ಮ ಆಗ್ತದೆ. ಈ ಶಾಲೆಯಲ್ಲಿ ಈ ವರ್ಷ ಸೆಕೆಂಡ್ ಇಯರಲ್ಲಿ 8th ಸ್ಟ್ಯಾಂಡರ್ಡ್ವರೆಗೂ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅನೇಕ ಮಕ್ಕಳ ಅಡ್ಮಿಷನ್ ಕೂಡ ನಮ್ಮ ಶಾಲೆಯಲ್ಲಿ ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ. ಶಾಲಾ ಆಡಳಿತ ಮಂಡಳಿ ಬಗ್ಗೆ ಏನು ಹೇಳ್ತೀರಾ? ಶಾಲಾ ಆಡಳಿತ ಮಂಡಳಿ ತುಂಬ ಒಳ್ಳೆಯ ಶಾಲಾ ಆಡಳಿತ ಮಂಡಳಿಯಾಗಿದೆ. ಇಲ್ಲಿ ಎಲ್ಲ ರೀತಿಯ ಸಪೋರ್ಟನ್ನು ಮಾಡ್ತಾರೆ. ಶಾಲೆಯನ್ನು ಬಿಲ್ಡ್ ಮಾಡೋದಕ್ಕೆ ಅವರು ಪ್ರತಿ ಕ್ಷಣ ಅವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ಎಫರ್ಟನ್ನು ಹಾಕ್ತಾ ಇದ್ದಾರೆ. ರಾಜಣ್ಣ ಸರ್ ಇಲ್ಲೇ ನಿಂತಿದ್ದು ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ನಮಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳ ಅಭಿವೃದ್ಧಿಗಾಗಿ ಅವರು ಪ್ರತಿ ಕ್ಷಣ ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಶಾಲೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಮುಂದುವರ್ತಕ್ಕಂಥ ಅದ್ಭುತವಾದ ಶಾಲೆ ಮುಂದೆ ಆಗುತ್ತೆ ಅನ್ನೋದು ನನ್ನ ಆಸೆಯಾಗಿದೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪೂರ್ಣಿಮಾ. ಸರ್, ಶಾಲೆ ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ದಾಬಸ್ಪೇಟೆ ಸುತ್ತಮುತ್ತಲಲ್ಲಿ ಇಂಥ ಒಂದು ಒಳ್ಳೆ ಶಾಲೆ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಲಾಸ್ಟ್ ಇಯರ್ ನನ್ನ ಮಗ ಇಲ್ಲೇ ಓದಿದ್ದು. ಇಲ್ಲಿ 3ರಲ್ಲಿ ಅವನೇ ಸ್ಕೂಲ್ ಟಾಪರ್ ಕೂಡ, ಅಕಾಡೆಮಿಕಲ್ ಟಾಪರ್ ಕೂಡ ಅವನೇ ಆಗಿದ್ದ. ಅಷ್ಟು ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಈ ಶಾಲೆಯಲ್ಲಿ. ಮತ್ತು ಇವತ್ತು ಮೊದಲನೇ ದಿನ ವೆಲ್ಕಮ್ ಡೇ ಇತ್ತು. ಅದಕ್ಕೋಸ್ಕರ ನಾನು ನನ್ನ ಮಗನ ಬಿಡೋಕ್ಕೋಸ್ಕರ ಬಂದಿದ್ದೀನಿ. ಮಗ ಕೂಡ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದ? ಇವಾಗ ಎಷ್ಟನೇ ಕ್ಲಾಸ್ಗೆ ಹೋಗಿದ್ದಾನೆ? ನನ್ನ ಮಗ 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದ, ಈಗ 4th ಸ್ಟ್ಯಾಂಡರ್ಡ್ ಆಗಿದ್ದಾನೆ. ಶಾಲಾ ಸಿಬ್ಬಂದಿ ಮತ್ತು ಟೀಚರ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಶಾಲಾ ಸಿಬ್ಬಂದಿ ಮತ್ತು ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಟೀಚರ್ಸು, ತುಂಬ ಹೆಂಗೆ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಸಿಬ್ಬಂದಿ ವರ್ಗ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಸೆಕ್ಯೂರಿಟಿ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಯಾರನ್ನೂ ಬೇರೆಯವ್ರನ್ನೆಲ್ಲ ಎಂಟ್ರಿ ಮಾಡಲ್ಲ, ಆಚೆ ಬಿಡಲ್ಲ. ತುಂಬ ಚೆನ್ನಾಗಿದೆ ಸೆಕ್ಯೂರಿಟಿ ವಿಚಾರದಲ್ಲಿ ಕೂಡ. ಒಂದು ಸ್ಕೂಲ್ ಅಂತ ಹೇಳ್ತೀರಾ ಇದು? ಖಂಡಿತವಾಗೂ ಸರ್, ದಾಬಸ್ಪೇಟೆಯಲ್ಲಿರೋ ಬೇರೆ ಸ್ಕೂಲ್ಗಳಿಗೆಲ್ಲ ಹೋಲಿಸಿದ್ರೆ ನಿಜವಾಗೂ ಬೆಸ್ಟ್ ಆಫ್ ದಿ ಒನ್ ಸ್ಕೂಲು. ಅಷ್ಟೇ ಒಳ್ಳೆ ಎಜುಕೇಷನ್ ಕೂಡ ಇದೆ ಈ ಸ್ಕೂಲಲ್ಲಿ. ಲೇಡಿ ಟೀಚರ್ಸೇ ಇದ್ದಾರೆಲ್ಲ? ಹೌದು, ಖಂಡಿತವಾಗೂ ಇಲ್ಲಿ ವಿಶೇಷತೆ ಏನಂದರೆ ಎಲ್ಲ ಟೀಚರ್ಸ್ ಕೂಡ ಲೇಡಿ ಟೀಚರ್ಸ್ ಇದ್ದಾರೆ. ನಮಗೆ ಯಾವುದೇ ಭಯ ಇಲ್ಲದೆ ಮಕ್ಕಳನ್ನ ನೆಮ್ಮದಿಯಾಗಿ ಬಿಟ್ಟು ಹೋಗ್ಬೋದು. ಏನು ಹೇಳ್ತೀರಾ ಸರ್ ಒಟ್ಟಾರೆಯಾಗಿ ಶಾಲೆ ಬಗ್ಗೆ? ಒಟ್ಟಾರೆ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಎಲ್ಲ ಮಕ್ಕಳನ್ನು ಇಲ್ಲಿ ಸೇರಿಸಿದ್ರೆ ನಿಮ್ಮ ಮಕ್ಕಳ ಎಜುಕೇಷನ್ನು ಮತ್ತು ಅದರದ್ದು ಅವರ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಹೆಸರು ಸರ್? ಸರ್, ವೆಂಕಟೇಶ್ ಅಂತ, ದಾಬಸ್ಪೇಟೆ. ಶಾಲೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಶಾಲೆ ಬಗ್ಗೆ ಅಂದರೆ ಸ್ಕೂಲ್ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಸೇರಿಸಿರೋದು ಫಸ್ಟಿಂದ ನನ್ನ ಮಗಳು ಫ್ರೀ ನರ್ಸರಿ. ಅಕ್ಕಪಕ್ಕ ಎಲ್ಲ ಕೇಳಿದಾಗ ಒಳ್ಳೆ ಸ್ಕೂಲು, ವಿಕೇರ್ ಚೆನ್ನಾಗಿದೆ, ವಿಕೇರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ನಾವು ಸೇರಿಸಿದ್ವಿ. ಚೆನ್ನಾಗಿದೆ ಸ್ಕೂಲು. ಯಾವ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡಿದ್ದೀರಿ ಇವಾಗ? ನಾವು ಇವಾಗ ಫ್ರೀ ನರ್ಸರಿ. ಆ ಫೀಸು ಇವೆಲ್ಲ ಲೆಕ್ಕ ಹಾಕಿದ್ರೆ ಏನು ಅನಿಸುತ್ತೆ ನಿಮಗೆ ಸುತ್ತಮುತ್ತ ಶಾಲೆಗಳು? ತುಂಬ ಚೆನ್ನಾಗಿದೆ. ಬೇರೆ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ಇರೋದ್ರಲ್ಲಿ ಪರವಾಗಿಲ್ಲ ಸರ್. ಅದಾದಮೇಲೆ ಅಂಚೆಮನೆ ರಾಜಣ್ಣ ಅವರು ಒಂದು ಎಜುಕೇಷನ್ ಫೌಂಡೇಶನ್ ಮಾಡಿ ಇಲ್ಲಿಯವರು ಲೋಕಲ್ ಅವ್ರಿಗೆ ಎಲ್ಲ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಳ್ಳೆ ಇದು ಮಾಡಿದ್ದಾರೆ. ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ವ್ಯಾನು ಇದೆಲ್ಲ ಚೆನ್ನಾಗಿದೆ. ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಲೇಡಿ ಟೀಚರ್ಸೇ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೆಲ್ಲ ಲೇಡಿ ಟೀಚರ್ಸ್ ಇರೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿರುತ್ತೆ, ಡಿಸಿಪ್ಲೀನು ಮತ್ತು ಎಲ್ಲ ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಶಾಲೆ ಬಗ್ಗೆ ಏನು ಹೇಳ್ತೀರಾ? ಗುಡ್ ಸರ್. ಇದರಲ್ಲಿ 10 ಶಾಲೆ ವಿಚಾರಿಸಿದ್ಕೂ ನಾವೆಲ್ಲ ತುಮಕೂರು ಅಲ್ಲಿ ಇಲ್ಲಿ ಹೋಗ್ಬೇಕಾಯ್ತು. ಇವಾಗೇನಿಲ್ಲ, ನೆಕ್ಸ್ಟ್ ಇನ್ನು 8th ತನಕ ಇದು ಮಾಡಿದ್ದಾರೆ. ನೆಕ್ಸ್ಟು 10th ಇದು ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾರೆ ರಾಜಣ್ಣ ಅವರು. ಶಾಲೆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ವಾತಾವರಣ ಚೆನ್ನಾಗಿದೆ ಸರ್. ಗಾಳಿ ಹವ ಎಲ್ಲ ಔಟ್ಸೈಡಲ್ಲಿ ಇದೆ, ಚೆನ್ನಾಗಿದೆ. ಆಮೇಲೆ ಎಲ್ಲ ಸ್ಕೂಲು ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ನಿಮ್ಮ ಹೆಸರು ಸರ್? ಧರ್ಮರಾಜ್ ಅಂತ. ಇವತ್ತು ವಿಕೇರ್ ಸ್ಕೂಲು ಓಪನ್ ಇದೆ. ಇವತ್ತು ವಿಕೇರ್ ಸ್ಕೂಲ್ ತುಂಬ ಚೆನ್ನಾಗೈತೆ, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗೈತೆ. ನಮ್ಮ ಮಕ್ಕಳು ಬಂದು UKG. ಇವತ್ತು ಎಲ್ಲ ಸ್ಕೂಲ್ಗೂ ಕಂಪೇರ್ ಮಾಡಿದರೆ ಒಂದು ಫೀಸು ಆಗಲಿ ವ್ಯಾನ್ ಫೆಸಿಲಿಟಿ ಆಗಲಿ ತುಂಬ ಚೆನ್ನಾಗೈತೆ. ಇಲ್ಲಿ ಅಂಚೆಮನೆ ರಾಜಣ್ಣ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಒಳ್ಳೆಯ ವ್ಯಕ್ತಿ, ಒಳ್ಳೆ ಸ್ಕೂಲ್ ಚೆನ್ನಾಗಿ ನಡೆಸ್ತವ್ರೆ. ಎಲ್ಲ ಲೇಡೀಸ್ ಟೀಚರ್ಸ್ಗಳು, ಅದರಿಂದ ತುಂಬ ಚೆನ್ನಾಗಿ ನಡೀತೈತೆ. ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಚೆನ್ನಾಗೈತೆ ಸರ್. ನಮ್ಮ ದಾಬಸ್ಪೇಟೆ ಗ್ರಾಮೀಣ ಭಾಗದಲ್ಲಿ ತುಂಬ ಚೆನ್ನಾಗಿ ನಡೀತೈತೆ. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ. ಒಳ್ಳೆ ಚೆನ್ನಾಗಿ ಮಕ್ಕಳುಗಳು ಇಂಪ್ರೂವ್ಮೆಂಟ್ ಆಗ್ತಾವ್ರೆ. ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಮತ್ತು ಊರು ಸರ್? ನಮ್ಮ ಹೆಸರು ಹನುಮಂತರಾಯಪ್ಪ, ನಾವು ವೀರಸಾಗರ. ಈ ವೇಳೆಯಲ್ಲಿ ಶಾಲಾ ವ್ಯವಸ್ಥಾಪಕರಾದ ಅಂಚೆಮನೆ ರಾಜಶೇಖರ್, ಕಾರ್ಯದರ್ಶಿ ಸ್ವರ್ಣಾಂಬ ರಾಜಶೇಖರ್, ಪ್ರಾಂಶುಪಾಲೆ ಶಿಲ್ಪಾ, ಶಿಕ್ಷಕಿಯರಾದ ಹೇಮಾ, ಶ್ರುತಿ,
ತೇಜಾವತಿ, ಪೂರ್ಣಿಮಾ ಸೇರಿದಂತೆ ಶಾಲೆಯ ಸಿಬ್ಬಂದಿ, ವಾಹನ ಚಾಲಕರು ಸೇರಿದಂತೆ ಹಲವಾರು ಜನ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ನ್ಯೂಸ್ ಬ್ಯೂರೋ, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.